Hello students, hello everyone. Today we will start the very important as well as very interesting topic, that is principles of inheritance and variation. So before moving into the topic, it is very interesting topic if you pay attention and if you start discovering it. Okay, so this is all about genes. This topic is all about genes. Okay, so sometimes ನೀವು ನಿಮ್ಮ ಮನೆಯಲ್ಲಿ ನೋಡ್ತಿರ್ಬೋದು, you might have observed. So ಒಬ್ಬೊಬ್ರು ಮನೆಯಲ್ಲಿ ಸೊ ಅವ್ರದ್ದು ತುಂಬಾ ದಪ್ಪ ಕೂದಲ ಇತ್ತಂದ್ರೆ, ಓಕೆ, ಥಿಕ್ ಹೇರ್ ಥಿಕ್ನೆಸ್ ಇತ್ತಂದ್ರೆ, ಸೊ ಇಫ್ ದೇ ಆರ್ your grandmother, if she is having a very thick hair, and it will inherit to your mother, so your mother will also have thick hair and it will inherit to you, and you will also have thick hair. So inheritance ಅಂದ್ರೇನು, one generation ಇಂದ ಇನ್ನೊಂದು ಜನರೇಷನ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ನಿಮ್ಮ ಅಜ್ಜಿ ತಾತದಿಂದ ಆ ಕ್ಯಾರೆಕ್ಟರ್ಸ್, ಆ ಜೀನ್ಸ್ ಏನ್ ಮಾಡ್ತಾ ಇದಾವ್, ನಿಮ್ ಪೇರೆಂಟ್ಸ್ ಬರ್ತಾ ಇದಾವ್, ಟ್ರಾನ್ಸ್ಫರ್ ಆಗ್ತಾ ಇದಾವ್, ಅಂಡ್ ಫ್ರಮ್ ಯೋರ್ ಪೇರೆಂಟ್ಸ್ ದ ಜೀನ್ಸ್ ಆರ್ ಗೆಟಿಂಗ್ ಟ್ರಾನ್ಸ್ಫರ್ಡ್ ಟು ಯು, ರೈಟ್? ಅಂಡ್ ದಿಸ್ ಸೀಕ್ವೆನ್ಸ್ ಇಟ್ ವಿಲ್ ಗೋ ಆನ್, ರೈಟ್? ಸೊ ದಿಸ್ ವಿ ಕಾಲ್ ಇಟ್ ಆಸ್ ಟ್ರಾನ್ಸ್ಫರ್ ಆಫ್ ದಿ ಜೀನ್ಸ್. ಓಕೆ, ಸಮ್ಟೈಮ್ಸ್ ಯು ಮೇ ನೀವು ರಿಲೇಟಿವ್ಸ್ ಅಲ್ಲಿ ಎಲ್ಲೋ ಯಾರೋ ನಿಮ್ಗೆ ಸಡನ್ ಆಗಿ ನಿಮ್ಮ ಪಪ್ಪನ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಮಮ್ಮಿ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್, ವೆನ್ ದೇ ಸಿ ಯು ದೇ ವಿಲ್ ಕಮೆಂಟ್ ಯು ಲೈಕ್ ಸೇಮ್ ನಿಮ್ಮ ಮಮ್ಮಿ ತರ ಇದಿ, ಸೊ you look similar to like your dad, so your face is similar to your dad, or nin moog same, your it is similar to your grandfather, so like that, so you resemble your grandfather, so nim ajji tara idini, nim tatan tara idi, ee tara tumba comments ನೀವು ಆಲ್ರೆಡಿ ಕೇಳಿರ್ಬೋದು. ಓಕೆ, ಸೊ ಸಮ್ಟೈಮ್ಸ್ ಏನಾಗ್ತವೆ, ಒಬ್ಬೊಬ್ರು ಮನೆಯಲ್ಲಿ ಬ್ಲೂ ಐಸ್ ಏನಾದ್ರು ಡಾಮಿನೆಂಟ್ ಅಂದ್ರೆ ಆ ತರ ಕ್ಯಾರೆಕ್ಟರ್ ಇತ್ತಂದ್ರೆ ಅದು ಏನಾಗ್ತೈತಿ, ಒನ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತೈತಿ. ಬಟ್ ಸಮ್ಟೈಮ್ಸ್ ಇಟ್ ಮೇ ನಾಟ್ ಟ್ರಾನ್ಸ್ಫರ್ ಕಂಪ್ಲೀಟ್ಲಿ. ಸಮ್ಟೈಮ್ಸ್ ಯುವರ್ ಪೇರೆಂಟ್ಸ್ ಮೇ ಬಿ ಹ್ಯಾವಿಂಗ್ ಬ್ರೌನ್ ಆರ್ ಬ್ಲೂ ಐ, ಸಮ್ಟೈಮ್ಸ್ ಯು ಮೇ ನಾಟ್ ಕ್ಯಾರಿ ದ ಸೇಮ್ ಕ್ಯಾರೆಕ್ಟರ್, ನಿಮ್ದು ಬ್ಲೂ ಐಸ್ ಇರ್ದೇನೆ ಇರ್ಬೋದು. ಅಂಡ್ ನಿಮ್ಗಿಲ್ಲ ಅಂತಂದ್ರು ನಿಮ್ ಸಿಬ್ಲಿಂಗ್ಸ್ ಅಂದ್ರೆ ನಿಮ್ ಅಕ್ಕನೋ ತಂಗಿನೋ ತಮ್ಮನೋ, ಸೊ ಅವ್ರಿಗೆ ಬಂದಿರ್ಬೋದು ಆ ಕ್ಯಾರೆಕ್ಟರ್. ಓಕೆ, ಸೊ ಇವನ್ ಹೇರ್ ಟೈಪ್, ಸೊ ನಿಮ್ ಪೇರೆಂಟ್ಸ್ ಇದ್ ಹೇರ್, okay, so if they are curly, even you will get the curly hair. Sometimes you will get the either, so whether papa mummy, so papan character, so if he is having the straight hair and mom is having the curly hair, you may character either of the you may get or inherit either of the character, so you may resemble like your father, so if he is having straight hair, even you may have straight hair. So if you are resembling your mother, so if she is having curly hair, you may also have curly hair. So how these characters, so ella time ನೀವು ನಿಮ್ಮ parents ಗೆ resemble ಮಾಡ್ಬೇಕಂತನೂ ಇಲ್ಲ. Okay, but sometimes you exactly resemble some of your characters, like ಒಂದೊಂದು ಕ್ಯಾರೆಕ್ಟರ್ ಹೆಂಗಿರ್ತಾವ ಅಂದ್ರೆ ಎಕ್ಸಾಕ್ಟ್ ನಿಮ್ಮ ಪಪ್ಪ ಮಮ್ಮಿದ ಕ್ಯಾರೆಕ್ಟರ್ನ ನೀವು ಇನ್ಹೆರಿಟ್ ಮಾಡ್ತೀರಿ, ಬಟ್ ಯು ಆರ್ ನಾಟ್ ಎಕ್ಸಾಕ್ಟ್ಲಿ ಸೇಮ್ ಕಾಪಿ ಆಫ್ ಯುವರ್ ಪೇರೆಂಟ್ಸ್, ರೈಟ್? ಸೊ ಇಬ್ಬರದು ಸೇಮ್ ಎಕ್ಸಾಕ್ಟ್ ನೀವು ನಿಮ್ಮ ಪಪ್ಪ ಗತ್ತೆ ಮಮ್ಮಿ ಗತ್ತೆ ಕಾಣಂಗಿಲ್ಲ. ಓಕೆ, ಸೊ ಯು ವಿಲ್ ಹ್ಯಾವ್ ಸಮ್ ಸಿಮಿಲಾರಿಟಿ, ಫೇಸ್ ಕಟ್ ಒಳಗೆ ಒಂದ್ ಸ್ವಲ್ಪ ಸಿಮಿಲಾರಿಟಿ ಇರ್ತೈತಿ. ಸೊ ಒಂದ್ ಕ್ಯಾರೆಕ್ಟರ್ ನೀವು ಇನ್ಹೆರಿಟ್ ಮಾಡ್ತೀರಿ, ಒಂದ್ ಕ್ಯಾರೆಕ್ಟರ್ ನೀವು ಇನ್ಹೆರಿಟ್ ಮಾಡಲ್ಲ. ಸೊ ಇದೆಲ್ಲ ಎಕ್ಸ್ಪ್ಲನೇಷನ್, ಇದೆಲ್ಲ ಯಾಕಾಗತ್ತೆ, ಹೇಗಾಗತ್ತೆ, ಅಂಡ್ ಸೊ ಯಾವ ಕ್ಯಾರೆಕ್ಟರ್ ನೀವು ಆಕ್ಚುಯಲ್ ಆಗಿ ತೋರಿಸ್ತೀರಿ, ಯಾವ ಕ್ಯಾರೆಕ್ಟರ್ ಇಲ್ಲ, ಇವನ್ ಇನ್ ಯೋರ್ ಬ್ಲಡ್ ಗ್ರೂಪ್. ಸೊ ಬ್ಲಡ್ ಗ್ರೂಪ್ ಯಾವ ತರ ಇರ್ಬೇಕು, ಸೊ ಅದು ಏನಾಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ದಟ್ ಯು ಕ್ಯಾನ್ ರಿಲೇಟ್ ಇಟ್ ಟು ಯೋರ್ ಡೈಲಿ ಲೈಫ್, ಅಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಯು ಕ್ಯಾನ್ relate it to your surroundings. So let us begin. So he is a very great person who get to know us, that is who told us what is actually genes, what are actually genes, and what is inheritance. So Mendel's law of inheritance, he is Gregor John Mendel. So he said inheritance. Okay, so you can see, we will
first study the very important terms. These terms, if you get to know, then whatever the words in between, I may use these terms, and then you will get to know what it means. Okay, so genetics. So what is genetics? Genetics is study of inheritance. Inheritance andre naan ಏನು ಹೇಳಿದೆ? So transfer of genes, transfer of characters from one generation to next generation. So ತಾತ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ನಿಮ್ಮ ಪೇರೆಂಟ್ಸಿಗೆ, ನಿಮ್ಮ ಪೇರೆಂಟ್ಸ್ ಇಂದ ನಿಮ್ಗೆ, ಹಂಗೆ ಇದೇನಾಗ್ತೈತಿ, ಕಂಟಿನ್ಯೂ ಆಗ್ತೈತಿ. ಸೊ ಟ್ರಾನ್ಸ್ಫರ್ ಏನಾಗ್ತದಲ್ಲ, ಸೊ ಇದಕ್ಕೆ ನಾವೇನಂತ ಕರಿತೇವಿ? ಇನ್ಹೆರಿಟೆನ್ಸ್. ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಅಂದ್ರೆ ಈ ಟ್ರಾನ್ಸ್ಫರ್ ಹೇಗಾಗತ್ತೆ ಇದೆಲ್ಲ ಸ್ಟಡಿ ಮಾಡೋದು ಜೆನೆಟಿಕ್ಸ್. ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಹೆರಿಡಿಟರಿ. ಓಕೆ, ಆ್ಯಂಡ್ ವೇರಿಯೇಷನ್. ಸೊ ವೇರಿಯೇಷನ್ ಯಾವ್ದಕ್ಕೆ ಆಗ್ತೈತೆ ಅಂದರೆ, ಆಸ್ ಐ ಸೆಡ್, ನೀವು ಏನಿರ್ತೀರ, ನಿಮ್ಮ ಪೇರೆಂಟ್ಸ್ ಇಂದಾನೆ ಜೀನ್ಸ್ ಟ್ರಾನ್ಸ್ಫರ್ ಆಗಿರ್ತೈತೆ. ಆ್ಯಂಡ್ ನಿಮ್ಮ ಸಿಬ್ಲಿಂಗು he has also got inherited the genes from your parents, but there will be lot many difference between you and your siblings. So ನೀವು ನಿಮ್ಮ ಮಮ್ಮಿ ಪಪ್ಪನಿಂದನೇ ಕ್ಯಾರೆಕ್ಟರ್ಸ್ ನಿಮಗೂ ಬಂದಿರುತ್ತೆ, ನಿಮ್ಮ ಮಮ್ಮಿ ಪಪ್ಪನ ಕ್ಯಾರೆಕ್ಟರ್ ನಿಮ್ಮ ಸಿಬ್ಲಿಂಗ್, ನಿಮ್ಮ ಅಕ್ಕ ತಂಗಿಗೂ ಬಂದಿರುತ್ತೆ, ಬಟ್ ಸ್ಟಿಲ್ ನಿಮ್ಮಿಬ್ಬರು ಮಧ್ಯೆನೂ ಡಿಫ್ರೆನ್ಸ್ ಇರ್ತೈತಿ. ಹೌದಾ? ವೇರಿಯೇಷನ್ ಇರ್ತೈತಿ. ಸೊ ಅದು ಎದಕ್ಕೆ? ಸೊ ಇದನ್ನೆಲ್ಲ ಸ್ಟಡಿ ಮಾಡೋದೇ genetics. So characteristics or study of the genes and the chromosomes. So genes and the chromosomes, genes ellirtava, they are present in the chromosomes. This is called as genetics. So very very important definition. So study of inheritance, hereditary and variation of the characters or study of the genes and chromosomes is called genetics. So inheritance andre transmission of character from parents to the progeny. It is the basis of hereditary. So nange you will say that, so nang hereditary inda ee tara bandeti. So sometimes they will say sugar irbodu. So they will ask you, so ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಶುಗರ್ ಇತ್ತಂದ್ರೆ ನಿಮಗೂ ಶುಗರ್ ಬರುತ್ತೆ, ಸೊ ಡಯಾಬಿಟೀಸ್ ಬರುತ್ತೆ. ಸೊ ಇದೆಲ್ಲ ಇದೇನ ಹೆರಿಡಿಟರಿ ಡಿಸಾರ್ಡರ್ಸ್ ಅಂತ ಕರಿತೀವಿ, ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಅಂತ ಇರ್ತಾವ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಹೆರಿಡಿಟರಿ. ಸೊ ಇನ್ಹೆರಿಟೆನ್ಸ್ ಯಾವಾಗ? ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ದ ಪ್ರೋಜನಿ. ಸೊ ಕ್ಯಾರೆಕ್ಟರ್ಸ್ ಅಂತಂದ್ರೆ ಈ ತರ ಕ್ಯಾರೆಕ್ಟರ್ಸ್ ಯಾವುದೇ ಇರ್ಬೋದು. ಸೊ ಹೇರ್ ಕಲರ್ ಆದ್ರೂ ಇರ್ಬೋದು, ಐಸ್ ಕಲರ್ ಆದ್ರೂ ಇರ್ಬೋದು, ಸ್ಕಿನ್ ಕಲರ್ ಆದ್ರೂ ಇರ್ಬೋದು, ಅಥವಾ ಯಾವ್ದಾದ್ರು ಡಿಸೀಸ್ ಆದ್ರೂ ಇರ್ಬೋದು. ಅವೇನಾಗ್ತಾವ? ದೇ ಆರ್ ಟ್ರಾನ್ಸ್ಫರಿಂಗ್ ಫ್ರಮ್ ಪೇರೆಂಟ್ಸ್ ಟು ದಿ ಪ್ರೋಜನಿ ಅಂತಂದ್ರೆ ಮಕ್ಕಳಿಗೆ. ಸೊ ಇಟ್ ಈಸ್ ದ ಬೇಸಿಸ್ ಆಫ್ ಹೆರಿಡಿಟರಿ. ಇದೇ ಹೆರಿಡಿಟರಿಗೆ ರೀಸನ್ ಅಂಡ್ ಬೇಸಿಸ್. ಸೊ ವೇರಿಯೇಷನ್ ಅಂತಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಆಫ್ ಸ್ಪ್ರಿಂಗ್ಸ್. ನಾನು ಹೇಳಿದೆ, ಸೊ ಆಫ್ ಸ್ಪ್ರಿಂಗ್ಸ್ ಒಳಗೂ ವೇರಿಯೇಷನ್ ಇರ್ತಾವ. ನಿಮ್ದು, ನಿಮ್ಮ ತಮ್ಮಂದು ಅಥವಾ ತಂಗಿದು, ನಿಮ್ಮ ಸಿಬ್ಲಿಂಗ್ಸ್ ಅಲ್ಲೂ ಎಷ್ಟೋ ವೇರಿಯೇಷನ್ಸ್ ಇರ್ತಾವ. ಹೌದಾ? ಸಮಟೈಮ್ಸ್ ದೇ ಡೋಂಟ್ ಲುಕ್ ಲೈಕ್ ಸಿಬ್ಲಿಂಗ್ಸ್. ಓಕೆ, ಸಮಟೈಮ್ಸ್ ಫುಲ್ ಕಂಪ್ಲೀಟ್ಲಿ ಒಬ್ರಿಗಿಂತ ಒಬ್ರು ಕಂಪ್ಲೀಟ್ಲಿ ಡಿಫರ್ ಕಾಣ್ತೀರಾ. ಸಮಟೈಮ್ಸ್ ಯು ಲುಕ್ ರಿಸೆಂಬಲ್. ಸೊ ಸಮಟೈಮ್ಸ್ ಯು ರಿಸೆಂಬಲ್ ಟು ಯೋರ್ ಸಿಬ್ಲಿಂಗ್, ರೈಟ್? ಸೊ ಆ್ಯಂಡ್ ದೇರ್ ಇಸ್ ನಾಟ್ ಯು ಆರ್ ನಾಟ್ ಎಕ್ಸಾಕ್ಟ್ ಕಾಪಿ ಆಫ್ ಯುವರ್ ಪೇರೆಂಟ್ಸ್. ಸೊ ನೀವು ಎಕ್ಸಾಕ್ಟ್ಲಿ ನಿಮ್ಮ ಪೇರೆಂಟ್ಸ್ ಗತೆನೆ ಕಾಣಂಗಿಲ್ಲ. ಸೊ ಸಮ್ ಸಿಮಿಲಾರಿಟೀಸ್ ಇರ್ತಾವ. ಹೌದಾ? ಸೊ ದಿಸ್ ಈಸ್ ಬಿಕಾಸ್ ಆಫ್ ವೇರಿಯೇಷನ್. ಅಂದ್ರೆ ವೇರಿಯೇಷನ್ ಅಂದ್ರೆ ಸ್ವಲ್ಪ ಆದ್ರೂ ಡಿಫ್ರೆನ್ಸ್ ಇದ್ದೇ ಇರ್ತಾವ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಆಫ್ ಸ್ಪ್ರಿಂಗ್. ಸೊ ಹಿಯರ್ ಯು ಕ್ಯಾನ್ ಸಿ, ಐ ಡೋಂಟ್ ನೋ this hero's name, but I know he's famous. So he is, and maybe he is his father. So okay, so what is the difference? And since there are, so he might be looking similar to his dad, right? So in smile and some features, but there is also some difference also, there is variation also. So what is character? A heritable feature among the parent and the offspring. So ಯಾವ್ದಾದ್ರು ಪೇರೆಂಟ್ ಇಂದ ಆಫ್ಸ್ಪ್ರಿಂಗ್ ಗೆ ಯಾವ್ದು ಇನ್ಹೆರಿಟ್ ಆಗಿ ಬಂದೈತಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮಮ್ಮಿ ಏನು ಕರ್ಲಿ ಹೇರ್ ಇದೆ ಅಂತ ಅಸ್ಯೂಮ್ ಮಾಡೋಣ, ಆ್ಯಂಡ್ ಯುವರ್ ಡ್ಯಾಡ್ ಈಸ್ ಹ್ಯಾವಿಂಗ್ ದ ಸ್ಟ್ರೇಟ್ ಹೇರ್. ಸೊ ನಿಮಗೂ ಕರ್ಲಿ ಹೇರ್ ಬಂತಂದ್ರೆ ನೀವು ಯಾರ ಕ್ಯಾರೆಕ್ಟರ್, ನೀವು ಯಾರನ್ನ ಹೋಗ್ತೀರಿ ಅಂತ ಹೇಳಂತಾರೆ? ಸೊ ಯು ಆರ್ ರಿಸೆಂಬ್ಲಿಂಗ್, ಯು ಆರ್ ಟೇಕಿಂಗ್ ದಿ ಕ್ಯಾರೆಕ್ಟರ್ ಫ್ರಮ್ ಯುವರ್ ಮದರ್. ಸೊ ನಿಮ್ಮ ಮದರ್ದ ಕ್ಯಾರೆಕ್ಟರ್ ಬಂದೈತೆ ನೋಡಿ ಹಿಂಗೆ, ಈ ಥರ ಅಂತಾರಲ್ಲ. ಸೊ ದ್ಯಾಟ್ ಮೀನ್ಸ್ ಯು ಆರ್ ಇನ್ಹೆರಿಟಿಂಗ್ ದಿ ಕರ್ಲಿ ಹೇರ್ ಕ್ಯಾರೆಕ್ಟರ್, ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಫ್ರಮ್ ಯುವರ್ ಮದರ್. ಓಕೆ, ಸೊ ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಹೆರಿಟೇಬಲ್ ಫೀಚರ್ ಅಮಂಗ್ ದಿ ಪೇರೆಂಟ್ಸ್ and the offsprings. Okay, so ಅದಕ್ಕೆ ಏನಂದ್ರೆ ಐ ಕಲರ್ ಇರ್ಬೋದು, ಹೇರ್ ಕಲರ್ ಇರ್ಬೋದು, ಸ್ಕಿನ್ ಕಲರ್ ಇರ್ಬೋದು, and the shape of the
ಹೇರ್ ಇರ್ಬೋದು. ಓಕೆ, ಸೊ ಎನಿಥಿಂಗ್ ವಿಚ್ ಇಸ್ ಹೆರಿಟೇಬಲ್ ಕ್ಯಾರೆಕ್ಟರ್ ಫೀಚರ್, ಅದಕ್ಕೆ ನಾವೇನಂತ ಕರಿತೀವಿ, ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಟ್ರೇಟ್? ವೇರಿಯನ್ಸ್ ಆಫ್ ದಿ ಕ್ಯಾರೆಕ್ಟರ್ಸ್. ಸೊ ಬ್ರೌನ್ ಐ, ಬ್ಲೂ ಐ, ಇದಕ್ಕೆ ನಾವೇನಂತ ಕರಿತೀವಿ, ಟ್ರೇಟ್ ಅಂತ ಕರಿತೀವಿ. ಅಂದ್ರೆ ಸೊ ಈಗ ಒಂದು ಮದರ್ ಈಸ್ ಹ್ಯಾವಿಂಗ್ ಬ್ಲ್ಯಾಕ್ ಐ ಅಂಡ್ ಫಾದರ್ ಈಸ್ ಹ್ಯಾವಿಂಗ್ ಬ್ರೌನ್ ಐ. ಸೊ ದೆನ್ ಟ್ರೇಟ್ಸ್ ಯಾವ್ಯಾವ ಇದಾವೆ? ಈಗ ನೆಕ್ಸ್ಟ್ ಜನರೇಷನ್ ಬ್ರೌನ್ ಮತ್ತೆ ಬ್ಲ್ಯಾಕ್ ಮತ್ತೆ ಅದ್ರ ಮಿಡಲ್ ಕಲರ್ಸ್. ಸೊ ಯಾವ್ಯಾವ ವೇರಿಯೇಷನ್ಸ್ ಬರ್ತಾರೆ, ಹೌದಿಲ್ಲ? ಅಂದ್ರೆ ನೆಕ್ಸ್ಟ್ ಅವ್ರ ಮಕ್ಕಳು. ಸೊ ಅವ್ರ ಮಕ್ಕಳು ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗಿ ಅವ್ರ ಮದರ್ನಾದ್ರೂ ರಿಸೆಂಬಲ್ ಮಾಡ್ಬೋದು, ಕಂಪ್ಲೀಟ್ಲಿ ಬ್ರೌನ್ ಐಸ್ ಅವ್ರ ಫಾದರ್ನು ರಿಸೆಂಬಲ್ ಮಾಡ್ಬೋದು. ಸೊ ದೀಸ್ ಆರ್ ಬ್ರೌನ್ ಅಂಡ್ ಬ್ಲ್ಯಾಕ್ ಅವ್ರ ಪೇರೆಂಟ್ಸ್ ಏನಿರ್ತಾವಲ್ಲ, ದೀಸ್ ಆರ್ ಟ್ರೇಟ್ಸ್. ಓಕೆ, ಸೊ ದೇರ್ ಆರ್ ಡಿಫ್ರೆಂಟ್ ಟ್ರೇಟ್ಸ್ ಇನ್ ಒನ್ ಫ್ಯಾಮಿಲಿ ಕನ್ಸಿಡರ್ ಮಾಡಿದ್ರೆ. ಓಕೆ, ಸೊ ವೇರಿಯನ್ಸ್ ಆಫ್ ದಿ ಕ್ಯಾರೆಕ್ಟರ್. ಒಂದ್ ಐ ಕಲರ್ ಅಂತ ತಗೊಂಡ್ರೆ ಎಷ್ಟು ತರ ಅದಾವ? ಬ್ರೌನ್ ಐ, ಬ್ಲೂ ಐ, ಬ್ಲ್ಯಾಕ್ ಐ. ಸೊ ಡಿಫ್ರೆಂಟ್ ಐ ಕಲರ್ಸ್ ಇರ್ತಾವಲ್ಲ, ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಟ್ರೇಟ್ಸ್ ಅಂತ ಕರಿತೀವಿ. ಸೊ now I hope you understood this slide, and this slide is very important, students, in concern with your NEET point of view, NEET exam, CET. so ಈ ಎಲ್ಲ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಜೆನೆಟಿಕ್ಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದಟ್ಸ್ ವೈ ಐ ಆಮ್ ಗೋಯಿಂಗ್ ವೆರಿ ಸ್ಲೋ. ಸೊ especially this slide, if you see, so both the slides are very important, and this slide is most important because if you don't understand this slide, then you will not understand whole topic. Okay, so I'll try to explain you in brief. Okay, so just pay attention and we'll continue. Alleles. Okay, so what it is? Alleles. So allelomorphs we call it as. So what are alleles? Alternative form of gene we call it as allele. Example, tall, dwarf are two alleles of gene for the character height. Okay, so what are alleles ಅಂತಂದ್ರೇನ? ಸೊ ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್ಸ್ ಅಂದ್ರೇನ, ಈಗ ಹೈಟ್ ಅಂತ ತಿಳ್ಕೊರಿ. ಓಕೆ, ಸೊ ನೀವು ಹೈಟ್ ಅಂತ ಕನ್ಸಿಡರ್ ಮಾಡಿದ್ರಿ ಒಂದು ಪೇರೆಂಟ್ ಇದ್ದ. ಓಕೆ, ಸೊ ಒಂದು ಹೈಟ್ ಒಂದು ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಟಾಲ್ ಅನ್ನೋದು ಒಂದು ಅಲೀಲ್ ಅಂಡ್ ಡ್ವಾರ್ಫ್ ಅನ್ನೋದು ಒಂದು ಅಲೀಲ್. ಟಾಲ್ ಅಂತಂದ್ರೆ ಟಾಲ್ ಆದ್ರೂ ಇರ್ಬೋದು, ಡ್ವಾರ್ಫ್ ಅಂತಂದ್ರೇನ ಶಾರ್ಟ್. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಅಲೀಲ್ಸ್. ಅಂತಂದ್ರೇನ ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್. ಒಂದು ಜೀನ್ ಯಾವುದು ಟಾಲ್ ಆಗುವಂತ ಅಂದ್ರೆ ಹೈಟ್ ಜೀನ್. ಓಕೆ, ಸೊ ಹೈಟ್ಗೆ ಸಂಬಂಧಪಟ್ಟಂತ ಜೀನ್ಗೆ ಯಾವ್ದಾವ್ ಅಲೀಲ್ಸ್? ಟೂ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ಸ್ ಅಂತಂದ್ರೇನ? So T and T, that means tall, it may be dwarf andre short. Okay, are two alleles of the gene for the character height. So ಇವೆರಡು height ಗೆ ಸಂಬಂಧಪಟ್ಟದ್ದು. ಈಗ ಈ ಜೀನ್ ಇತ್ತಂದ್ರೆ ಏನಿರ್ತೈತಿ, ಒಬ್ರ ಕಡೆ ಅವರು ಟಾಲ್ ಆಗಿರ್ತಾರೆ, ಸೊ ಈ ಜೀನ್ ಇತ್ತಂದ್ರೆ ಶಾರ್ಟ್ ಆಗಿರ್ತಾರೆ. ದಟ್ ಮೀನ್ಸ್ ಜೀನ್ ಯಾವತ್ತಿದ್ರು ಈ ತರ ಇರ್ತಾವ. ಸೊ ಎರಡು ಟಾಲ್ ಇದ್ವಿ ಅಂದ್ರೆ ಏನಾಗ್ತಾವ? ಸೊ ದೇ ಮೈಟ್ ಬಿ ವೆರಿ ಟಾಲ್. ಸೊ ಈ ತರ ಇತ್ತಂದ್ರೆ ಶಾರ್ಟ್ ಆಗಿರ್ತಾವ, ಡ್ವಾರ್ಫ್ ಆಗಿರ್ತಾವ್ರ. ಅಂಡ್ ಈ ತರ ಇತ್ತಂದ್ರೆ ಹಿಟ್ರೋಜೈಗಸ್ ಅಂತ ಕರಿತೀವಿ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ಟಾಲ್ ಇರುವಂತ ಜೀನ್, ಅದು ಡಾಮಿನೆಂಟ್ ಆಗಿರ್ತೈತಿ. ಸೊ ದೆನ್ ದೇ ವಿಲ್ ಎಕ್ಸ್ಪ್ರೆಸ್ ಟಾಲ್ ಓನ್ಲಿ. ಸೊ ಇದನ್ನ ನಾವು ಮುಂದೆ ಕಲಿಯೋಣಂತ. ಸೊ ಓನ್ಲಿ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ವಾಟ್ ಆರ್ ಅಲೀಲ್ಸ್. ಸೊ ಅಲೀಲ್ಸ್ ಅಂದ್ರೇನ ಒಂದು ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್. ಸೊ ಅಂದ್ರೇನು, ಒಂದು ಜೀನಿಗೆ ಈಗ ಹೈಟ್ ಆಗ್ಬೇಕಂತ ಒಂದು ಜೀನ್ ಇತ್ತಂತಂದ್ರೆ ಅದಕ್ಕೆ ಅಲೀಲ್ಸ್ ಏನೇನಿರ್ತಾವ? ಒಂದು ಟಾಲ್ ಆದ್ರೂ ಆಗ್ಬೇಕು ಅಥವಾ ಡ್ವಾರ್ಫ್ ಆದ್ರೂ ಆಗ್ಬೇಕು. ಸೊ ದೀಸ್ ಆರ್ ಟೂ ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್ಸ್ ಫಾರ್ ದಿ ಕ್ಯಾರೆಕ್ಟರ್ ಹೈಟ್ ಆಗ್ಲಿಕ್ಕೆ ಈ ತರ ಇರ್ತಾವ. ಸೊ ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್. ಸೊ ಎಕ್ಸಾಂಪಲ್, ಟಾಲ್ ಅಂಡ್ ಡ್ವಾರ್ಫ್ ಆರ್ ಟೂ ಅಲೀಲ್ಸ್ ಆಫ್ ದಿ ಜೀನ್ ಆಫ್ ಅ ಜೀನ್ ಫಾರ್ ದ ಕ್ಯಾರೆಕ್ಟರ್ ಹೈಟ್. ಓಕೆ, next, homozygous andrenu. So the condition in which chromosomal pair carries similar alleles of a gene, also known as pure line, true breeding anta kariteve. ಅದಕ್ಕೇನಂತೆ homozygous ಅಂತ ಕರಿತೇವೆ. ಸೊ ನಾವು ಹೋಮೋಗ್ಯಾಮಿ, ಹಿಟ್ರೋಗ್ಯಾಮಿ ಅಂತೆಲ್ಲ ಕಲಿತ್ವಲ್ಲ. ಹೋಮೋ ಅಂತಂದ್ರೇನ ಸಿಮಿಲರ್. ಈಗ ನಾವು ನೋಡೇವಿ ಕ್ರೋಮೋಸೋಮ್ಸ್ ಒಳಗ ಏನಿರ್ತಾವ? ಜೀನ್ಸ್ ಇರ್ತಾವ. ಸೊ ಈ ಜೀನ್, ಫಾರ್ ಎಕ್ಸಾಂಪಲ್ ಈ ಜೀನ್ ಈಗ ಬಿ ಅಂತಂದ್ರೆ ತಿಳ್ಕೊಂಡ್ಬಿಡ್ರಿ, ಯಾವುದೋ ಒಂದು ಜೀನ್, ಯಾವುದೋ ಒಂದು ಕ್ಯಾರೆಕ್ಟರ್, ಇದು ಹೈಟ್ ಆದ್ರೂ ಆಗಿರ್ಬೋದು, ಏನೋ ಆಗಿರ್ಬೋದು. ಓಕೆ, ಯಾವುದೋ ಒಂದು ಕ್ಯಾರೆಕ್ಟರಿಗೆ ಏನಾಗಿರ್ತೈತಿ? ಇಟ್ ವಿಲ್ ಶೋ ಒನ್
gene. So it will have the pair of genes, chromosomes. ಈಗ ಕ್ರೋಮೋಸೋಮ್ ನಮ್ದು ಬಾಡಿ ಒಳಗೆ ಎಷ್ಟು ಇರ್ತಾವ್ರಿ? ಸೊ ಹೌ ಮೆನಿ ಕ್ರೋಮೋಸೋಮ್ಸ್ ಆರ್ ದೇರ್? 46 ಕ್ರೋಮೋಸೋಮ್ಸ್ ಇರ್ತಾವ. 46 ಕ್ರೋಮೋಸೋಮಲ್ಲಿ ನಾ ಏನು ಹೇಳಿದ್ದೆ ನಿಮ್ಗೆ ಒಂದ್ಸತಿ ರಿವೈಂಡ್ ಮಾಡ್ಕೋರಿ. ಸೊ ಇಟ್ ವಿಲ್ ಬಿ 2 into 23 ಅಂತ ಹೇಳಿದೆ. ಅಂದರೆ 23 ಕ್ರೋಮೋಸೋಮದ್ದು ಏನಿರ್ತಾವ? ಸೊ ದೇ ವಿಲ್ ಹ್ಯಾವ್ 2 ಕಾಪೀಸ್, ರೈಟ್? ಸೊ ಅಂದ್ರೆ ಒಂದು ಕಾಪಿ ಇದಿತ್ತಂದ್ರೆ ಇದ್ರ ಜೆರಾಕ್ಸ್ ಇನ್ನೊಂದು ಸೆಟ್ ಇರ್ತೈತಿ ಅಂದಂಗೆ. ಓಕೆ, ಸೊ 23 ಕ್ರೋಮೋಸೋಮ್ಸ್ ದೇ ವಿಲ್ ಹ್ಯಾವ್ ಟ್ವೈಸ್. ಓಕೆ, ಸೊ ಹಂಗೆ ಅರೇಂಜ್ ಆಗಿರ್ತಾವ. 1ನೇ ಕ್ರೋಮೋಸೋಮ್ ಈ ಥರ, ಸೊ ಅದ್ರದ್ದು 2ನೇ ಕ್ರೋಮೋಸೋಮ್, ಓಕೆ, ಅದ್ರ ಜೊತೆಗನೆ ಈ ಥರ ಕರೆಕ್ಟಾಗಿ ಅರೇಂಜ್ ಆಗಿರ್ತಾವ. ಓಕೆ, ಸೊ ದಟ್ ಈಸ್ ವೈ ದೇ ಮೇಕ್ 46 ಡ್ಯೂರಿಂಗ್ ಮಿಯೋಸಿಸ್. 23 ಆಗಿ ಏನಾಗ್ತಾವ? ಡಿವೈಡ್ ಆಗಿ ದೆನ್ ಫರ್ಟಿಲೈಸೇಷನ್ ಆಗಿ 46 ಆಗಿ ಇದು ಪ್ರೋಜನಿ ಒಳಗೆ ಅಥವಾ ಝೈಗೋಟ್ ಒಳಗೆ ಆಗ್ತಾವೆ. ಸೊ ದಿಸ್ ಯು ಹ್ಯಾವ್ ಸ್ಟಡಿಡ್. ಸೊ ದ್ಯಾಟ್ ಮೀನ್ಸ್ ಏನಂದ್ರೆ, ಸೊ ದೀಸ್ ಆರ್ ಕ್ರೋಮೋಸೋಮಲ್ ಪೇರ್. ಸೊ ಫಸ್ಟ್ ಪೇರ್ ಐತಿ ಅಂತ ತಿಳ್ಕೊರಿ. ಓಕೆ, ಸೊ 2 ಕ್ರೋಮೋಸೋಮ್ ಅದಾವ. ಸೊ ಇದ್ರ ಕಾಪಿ ಇದು ಒಂದು. ಓಕೆ, ಸೊ ಇದ್ರ ಕಾಪಿ ಇದೈತೆ ಅಂದ್ರೆ ಇಲ್ಲಿ ಒಂದು ಜೀನ್ ಇರ್ಬೇಕಾ, ಇಲ್ಲಿ ಒಂದು ಜೀನ್ ಇರ್ಬೇಕು. ಸೊ ದೇರ್ ಶುಡ್ ಬಿ 1 gene here, 1 gene here. So if this gene, it is, for example, it is capital B, if it is brown color, if you assume, then if this is also brown, then we call it as homozygous. Okay, what we call it as? Homozygous. That means in both the chromosomes the same gene is present. Okay, so next, heterozygous meaning what? In this chromosome there is brown B, and if you consider this is black gene, so which will promote the black color. So it will be B and B, capital B and small b. So then we call it as heterozygous. Okay, and then if this here it is wrong, so and then homozygous B and B. Okay, even if this is also homozygous, where here also there is small b, here also there is small b. So here also we call it as homozygous. So homozygous in the sense where the genes which are present are same in both the chromosome pair or in one chromosome pair. Okay, so this is also homozygous pair, and this is also homozygous pair, this is also homozygous pair. So heterozygous pair, where is heterozygous pair? So here it is heterozygous pair, where here it is small capital B and here it is small b. Okay, so homozygous is nothing but the condition in which chromosomal pair carries similar alleles of the genes, also known as pure lines, true breeding. Heterozygous is nothing but, as I said here, homozygous T idre TT. So Y, small y, small y. So if it is capital Y, then capital Y. Okay, small y, small y. T, small t, small t. So all are together same iddidu ಎರಡು ಕಾಪಿ ಇದ್ದಂಗೆ ಅದಾವ. So that we call it as homozygous. Where heterozygous in the sense the condition in which chromosomal pair carries dissimilar alleles of a gene. So alleles ಏನದಾವ? ಬೇರೆ ಬೇರೆ ಅದಾವ. Okay, for a gene. So now we will study what is dominant character. The character which is expressed in the heterozygous condition, it indicates with capital letter, we call it as dominant character. Recessive character, the character which is suppressed in the heterozygous condition, it indicates with the small letter. Phenotype, physical expression of the character, we call it as phenotype. Genotype, genetic constitution of character, we call it as genotype. Hybrid is nothing but an individual produced by mating of an genetically unlike parents. Okay, so individual produced by mating of an genetically unlike parents, we call it as hybrid. So these, as I am repeating, these slides are very very important. The terms are only if you understand these terms and these things, then the whole lesson it will be easy for you, whole unit will be easy for you. So we will study what is dominant character. So as I said, in the chromosomal pair, okay, there will be, so this will be a similar copy of these things. That means this, if this is one chromosome, this chromosome will be a copy of this chromosome, right?
So if there is one character, for example tall only will take, if there is tall gene here, and if there is a short gene or dwarf gene is here, dwarf allele, not gene. Okay, so if there is tall allele and there is a dwarf allele, and but still if it is in this case also the person is who is having this kind of chromosomes, he will be tall only, he will not be dwarf. That means tall gene ಅಷ್ಟೇ ಎಕ್ಸ್ಪ್ರೆಸ್ ಆಗತೈತಿ. ಓಕೆ, ಈ ಜೀನ್ ಈ ಅಲೀಲ್ ಎದಕ್ಕೈತಿ ಟಾಲ್ ಎಕ್ಸ್ಪ್ರೆಸ್ ಮಾಡ್ತೈತಿ, ಈ ಅಲೀಲ್ ಏನೈತಿ ಈ ಅಲೀಲ್ ಇದ್ರೆ ಏನಾಗಬೇಕು ಡ್ವಾರ್ಫ್ ಎಕ್ಸ್ಪ್ರೆಸ್ ಆಗ್ಬೇಕಂದ್ರೆ ಶಾರ್ಟ್ ಎಕ್ಸ್ಪ್ರೆಸ್ ಆಗ್ಬೇಕು. ಬಟ್ ಸ್ಟಿಲ್ ಆ ಮನುಷ್ಯ ಏನದಾನ ಟಾಲ್ ಅದಾನ. ಸೊ ವಾಟ್ ಹಿ ಈಸ್ ವೆರಿ ಟಾಲ್. ದ್ಯಾಟ್ ಮೀನ್ಸ್ he is the taller gene ಏನಿದೆ ಅಲ್ಲ, ಟಾಲರ್ ಅಲೀಲ್ ಏನಿದೆ ಅಲ್ಲ, ಇಟ್ ಈಸ್ ವೆರಿ ಮಚ್ ಡಾಮಿನೆಂಟ್. ಅಂದ್ರೆ ನಂದ ನಡಿಬೇಕಂತೇಳಿ ತೋರಿಸ್ತೈತದ. ಸೊ ಇದು ತಂದ ಎಕ್ಸ್ಪ್ರೆಸ್ ಮಾಡ್ತೈತಿ ದಿಸ್ ಅಲೀಲ್. ಸೊ ಅವ ಟಾಲರ್ ಇರ್ತಾನೆ. ಬಟ್ ದಿಸ್ ಅಲೀಲ್ ವಿಚ್ ಈಸ್ ಶಾರ್ಟ್, ಇಟ್ ವಿಲ್ ನಾಟ್ ಎಕ್ಸ್ಪ್ರೆಸ್ itself. ಸೊ ಏನಾಗತ್ತೈತದ ಎಕ್ಸ್ಪ್ರೆಸ್ ಮಾಡತ್ತಿಲ್ಲ. ಸೊ ವೆನ್ ಇನ್ ದ ಹಿಟ್ರೋಜೈಗಸ್ ಕಂಡೀಷನ್, ಹಿಟ್ರೋಜೈಗಸ್ ಅಂದ್ರೇನ ವೆನ್ two alleles are different. So homozygous condition ಅಂದ್ರೇನ when two alleles are same. ಓಕೆ, ಇವಕ್ಕೆಲ್ಲ ಏನಂತೇವಿ ಹೋಮೋಜೈಗಸ್ ಅಂತ ಕರಿತೇವೆ, ಎರಡು ಅಲೀಲ್ ಸೇಮ್ ಅದಾವ. ಸೊ ಇನ್ ಹಿಟ್ರೋಜೈಗಸ್ ಕಂಡೀಷನ್ ಲೈಕ್ ದಿಸ್ ಏನಾಗತೈತಿ, ಓನ್ಲಿ ಟಾಲರ್ ಕ್ಯಾರೆಕ್ಟರ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಆ್ಯಂಡ್ ದ ಶಾರ್ಟ್ ಕ್ಯಾರೆಕ್ಟರ್ ಏನಾಗತೈತಿ ಎಕ್ಸ್ಪ್ರೆಸ್ ಅದೈತಿ, ಆ ಅಲೀಲ್ ಐತಿ, ಬಟ್ ಸ್ಟಿಲ್ ಇಫ್ ಇಟ್ ಈಸ್ ನಾಟ್ ಎಕ್ಸ್ಪ್ರೆಸ್ಸಿಂಗ್. ಸೊ ಓನ್ಲಿ ಟಾಲ್ ಅಲೀಲ್ ಈಸ್ ಎಕ್ಸ್ಪ್ರೆಸ್ಸಿಂಗ್. ದ್ಯಾಟ್ ಈಸ್ ವೈ ಟಾಲ್ ಇದೇನು ಎಕ್ಸ್ಪ್ರೆಸ್ ಆಗತ್ತೈತಲ್ಲ, ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೇವಿ, ವಿ ಕಾಲ್ ಇಟ್ ಆಸ್ ಡಾಮಿನೆಂಟ್ ಅಲೀಲ್, ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೇವೆ. ಸೊ ವಿಚ್ ಇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್, ಟಾಲ್ is the dominant character. So recessive ಅಂತಂದ್ರೆ the character which is suppressed in the heterozygous condition. ಸೊ ಇದು ಇದ್ರ ಜೊತೆ ಇತ್ತಂದ್ರೆ ಅದಕ್ಕೇನು ಮಾಡಾಕ ಬರಂಗಿಲ್ಲ, ಅಂದ್ರೆ ಅದೇನು ಎಕ್ಸ್ಪ್ರೆಸ್ ಮಾಡತ್ತಿಲ್ಲ. ಸೊ ಇಟ್ ಇಸ್ ಸಪ್ರೆಸ್ಡ್, ಅದ್ರ ತನ್ನ ಕ್ಯಾರೆಕ್ಟರ್ ತೋರ್ಸಾತೇ ಇಲ್ಲ. ಸೊ ಹೆದರ್ಕೊಂಡ್ಬಿಟ್ಟೈತದ ಯಾರಿಗೆ, ಟಾಲ್ ಕ್ಯಾರೆಕ್ಟರಿಗೆ. ಓಕೆ, ಟಾಲ್ ಟೀಗೆ ಹೆದರ್ಕೊಂಡ್ಬಿಟ್ಟೈತಿ, ಅದಕ್ಕೆ ತಂದು ಕ್ಯಾರೆಕ್ಟರ್ ತೋರ್ಸಂಗೇ ಇಲ್ಲ ಯಾವುದು ಶಾರ್ಟ್ ಇದ್ದಿದ್ದು. ಸೊ ಇದಕ್ಕೆ ನಾವೇನಂತ ಕರಿತೇವಿ, ಡ್ವಾರ್ಫ್ ರಿಸೆಸಿವ್ ಅಲೀಲ್ ಅಂತ ಕರಿತೇವೆ. ಸೊ ದ ಕ್ಯಾರೆಕ್ಟರ್ ವಿಚ್ ಇಸ್ ಸಪ್ರೆಸ್ಡ್ ಇನ್ ಹೆಟ್ರೋಜೈಗಸ್ ಕಂಡೀಷನ್ ಅಂದ್ರೆ ಟಿ ಇದ್ದಾಗ. ಸೊ ಇಫ್ ಮತ್ತೆ ಹೆಂಗೆ ಯಾವಾಗ ಶಾರ್ಟ್ ಎಕ್ಸ್ಪ್ರೆಸ್ ಆಗ್ತೈತ್ರಿ ಮೇಡಮ್ ಅಂದ್ರೆ ವೆನ್ ಇಟ್ ಈಸ್ ಇನ್ ದ ಹೋಮೋಜೈಗಸ್ ಕಂಡೀಷನ್, ಅಂದ್ರೆ ಎರಡು ಸೇಮ್ ಇರಬೇಕು. ಅಂದ್ರೆ ಎರಡು ಸೇಮ್ ಸ್ಮಾಲ್ ಟಿ ಇದ್ದಾಗ ಅಷ್ಟೇ ಅದೇನಕ್ಕೈತಿ ಶಾರ್ಟ್ ಅಂದ್ರೆ ಡ್ವಾರ್ಫ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ತೈತಿ. ಬಟ್ ಇಫ್ ಇಟ್ ಈಸ್ ವಿತ್ ಟಾಲ್ ಟಿ ಅದೇನು ಮಾಡ್ಕೊಂಡ್ಬಿಡ್ತೈತಿ, ಹೆದರ್ಕೊಂಡ್ಬಿಡ್ತೈತಿ, ಅಂದ್ರೆ ಸಪ್ರೆಸ್ ಆಗಿಬಿಡ್ತೈತಿ. ಸೊ ಬಿಕಾಸ್ ಇದೇನು ಟಾಲ್ ಐತಲ್ಲ ಕ್ಯಾರೆಕ್ಟರ್ ಇದೆ ಡಾಮಿನೆಂಟ್ ಐತಿ. ಸೊ ಇದಕ್ಕೆ ನಾವೇನಂತ ಕರಿತೇವಿ, ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತೀವಿ. ಇದು ಹೆದರ್ಕೊಂಡು ಹಿಟ್ರೋಜೈಗಸ್ ಕಂಡೀಷನ್ ಇದ್ದಾಗ ಎಕ್ಸ್ಪ್ರೆಸ್ ಮಾಡಲ್ಲ, ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೇವಿ, ವಿ ಕಾಲ್ ಇಟ್ ಆಸ್ ಅ ರಿಸೆಸಿವ್ ಕ್ಯಾರೆಕ್ಟರ್. ಸೊ ದೆನ್ ಹಿಯರ್ ಯು ಕ್ಯಾನ್ ಸಿ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತಂದ್ರೆ, ಸೊ ಯು ಕ್ಯಾನ್ ಸಿ cleft gene, it is dominant character. Recessive character is, so that means cleft is not seen, no cleft. So you can see here one example is dimple. So no dimple is a recessive character. So widow's peak is a dominant character, no widow's peak is a recessive character. Okay, brown eyes if it is dominant character, so gray blue eyes are recessive character. ಅಂದ್ರೆ ಈ ಡಾಮಿನೆಂಟ್ ಕ್ಯಾರೆಕ್ಟರ್ ಜೊತೆ ಅಂದ್ರೆ ಈಗ ಬ್ರೌನ್ ಐಸ್ ಜೊತೆ ಬ್ಲೂ ಐಸ್ ಇತ್ತಂತಂದ್ರೆ ಏನು ಮಾಡ್ತೈತೆ, ಅಥವಾ ಅದೇನು ಮಾಡ್ತೈತಿ, ಹೆದರ್ಕೊಂಡ್ಬಿಡ್ತೈತಿ, ಇಟ್ ವಿಲ್ ನಾಟ್ ಎಕ್ಸ್ಪ್ರೆಸ್. ಓಕೆ, ಸೊ ದ್ಯಾಟ್ ಈಸ್ ವೈ ಡಾಮಿನೆಂಟ್ ಕ್ಯಾರೆಕ್ಟರ್ ಈಸ್ ಬ್ರೌನ್ ಐ, grey or blue eyes is recessive. So most important and very common example that you can see here among yourself, there will be free lobes and attached lobes. So you can see here ಫ್ರೀ ಲೋಬ್ಸ್ ಅಂದ್ರೇನ ಈ ಥರ ಇಯರ್ ಲೋಬ್ಸ್ ಏನಿರ್ತಾವಲ್ಲ ಒಬ್ಬೊಬ್ರದ್ದು ಅಟ್ಯಾಚ್ ಆಗಿರಂಗಿಲ್ಲ, ಒಬ್ಬೊಬ್ರದ್ದು ಅಟ್ಯಾಚ್ ಈ ಥರ ಫುಲ್ ಕಂಪ್ಲೀಟ್ ಅಟ್ಯಾಚ್ ಆಗಿರ್ತಾವೆ. Okay, so that means this character is recessive. If it is free lobe means it is dominant character. Okay, so what is hybrid? So two genetically
so individual produced by of genetically mating genetically unlike parents ಅಂದ್ರೆ ಕಂಪ್ಲೀಟ್ಲಿ ಈಗ ಟಾಲ್ ಇರೋವಂಥ ಒಂದು ಕಂಪ್ಲೀಟ್ ಪ್ಯೂರ್ ಟಾಲ್ ಪ್ಲಾಂಟ್ ಐತೆ ಅಂತ ತಿಳ್ಕೊರಿ. ಸೊ ಹಿಯರ್ ಕಂಪ್ಲೀಟ್ಲಿ ಶಾರ್ಟ್ ಪ್ಲಾಂಟ್. ಓಕೆ, ಸೊ ಇವು ಎರಡು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅದಾವೆ. ಇವನ್ನೆರಡೂ ಮೇಟಿಂಗ್ ಮಾಡಿ ಏನು ಫ್ಯೂಸ್ ಮಾಡಿ ಬರುವಂಥ ಏನು ಆಫ್ ಸ್ಪ್ರಿಂಗ್ ಇರ್ತೈತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಹೈಬ್ರಿಡ್ ಅಂತ ಕರಿತೀವಿ. ಓಕೆ, ಸೊ ಗ್ರೆಗರ್ ಜಾನ್ ಮೆಂಡಲ್. ಸೊ ಐ see, just to explain these important terms only I took 25 minutes. That means these are very important and very frequently asked questions, and if you understood these terms, no, you will be able to understand the complete unit properly. Okay, so Gregor John Mendel, he is called as father of genetics. Okay, so Mendel's laws of inheritance, that we will study in the next class. So before I start the next class, I want everyone to write the notes properly. So whatever the important terms you should write and you should submit it to me. And any doubt, if you want me to repeat anything, if you don't understand anything, then you should ask me. Okay, so phenotype I did not tell. No, phenotype is nothing but physical expression of characters. For example, ಈಗ ಜಿನೋಟೈಪ್ ಅಂತಂದ್ರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಕ್ಯಾರೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ನಾನೇನು ಹೇಳಿದೆ, ಈಗ ಟಾಲ್ ಪೇರೆಂಟ್ಸ್ ಇದ್ದಾರೆ ಅಂತ ತಿಳ್ಕೊರಿ. ಅಂದರೆ ಈಗ ಫಾದರ್ ಏನಿದ್ದಾರೆ, ಟಾಲ್ ಜೀನ್ಸ್ ಐತೆ ಇಬ್ಬರು ಫಾದರ್ ಕಡೆ, ಆ್ಯಂಡ್ ಮದರ್ ಕಡೆ ಏನೈತಿ, ಡ್ವಾರ್ಫ್ ಜೀನ್ ಐತಿ. ಅಂದರೆ she is short. But when they fuse, then when the gametes fuse, they will produce one TT. So ಆಫ್ಸ್ಪ್ರಿಂಗ್ ಒಳಗೆ ಏನೈತಿ, ಹಿಟ್ರೋಜೈಗಸ್ ಕಂಡೀಷನ್ ಐತಿ. ಅಂದ್ರೆ ಬೋತ್ ಟಾಲ್ ಆ್ಯಂಡ್ ಡ್ವಾರ್ಫ್ ಎರಡೂ ಜೀನ್ಸ್ ಅದಾವ. ಸೊ ಇದು ಜಿನೋಟೈಪ್ ಏನಾತೀಗ, ಜಿನೋಟೈಪ್ ಆಫ್ ದಿ ಪ್ರೋಜನಿ ಈಸ್ ದಿಸ್, ದಟ್ ಈಸ್ T and T. Okay, but what is phenotype? Since in T and T, as I said, which is the dominant character? This is the dominant character. So even that girl will be tall only. Okay, but if you think she is tall, phenotypically that means ನೋಡಾಕ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಸೊ ಔಟ್ಸೈಡ್ ಏನೇನು ಕ್ಯಾರೆಕ್ಟರ್ಸ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಅದಕ್ಕೆ ಮಾರ್ಫಾಲಜಿಕಲಿ ಫಿಸಿಕಲ್ ಎಕ್ಸ್ಪ್ರೆಷನ್, ಫಿಸಿಕಲ್ ಕ್ಯಾರೆಕ್ಟರ್ಸಿಗೆ ನಾವು ಫಿನೋಟೈಪ್ ಅಂತ ಕರಿತೀವಿ. ಸೊ ಫಿಸಿಕಲಿ ಶಿ ಮೇ ಬಿ ಟಾಲ್ ಓನ್ಲಿ. ಓಕೆ, ಬಿಕಾಸ್ ಹಿಯರ್ ಟಾಲ್ ಜೀನ್ ಈಸ್ ಡಾಮಿನೆಂಟ್ ಅಂಡ್ ಇಟ್ ಈಸ್ ಎಕ್ಸ್ಪ್ರೆಸಿಂಗ್. ಬಟ್ ಜಿನೋಟೈಪ್ ಏನೈತಿ, ಜಿನೋಟೈಪ್ ಒಳಗೆ ಬರೀ ಟಾಲ್ ಜೀನ್ ಅಷ್ಟೇ ಇಲ್ಲ. ಸೊ ಜಿನೋಟೈಪ್ ಒಳಗೆ ಏನೈತಿ, it is both tall as well as dwarf gene, heterozygous condition ide. So this we call it as phenotype and genotype. So thank you so